ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗಣಾನಂತ್ವಂ ಗಣಪತಿಂ ವಾಮಹಂ ಕವಿಂ ಕವೀನಾಪಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನ ಶೃಣ್ವನ್ನಂ ಜಪಿಃ ಶಿರಸಾದನಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಬುಧವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮವಂತ ಋತು ಮಾರ್ಗೀಶರ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಬುಧವಾಸರದಲ್ಲಿ ಇವತ್ತಿನ ನಕ್ಷತ್ರ ತೃತೀಯ, ಇವತ್ತಿನ ತಿಥಿ ತೃತೀಯ, ಇವತ್ತಿನ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಬುಧವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಬದುಕಿನಲ್ಲಿ ಬಯಸಿದ್ದು ಸಿಗುವ ಅದೃಷ್ಟದಾಯಕ ದಿನಮಾನ. ಕೆಲಸ ಕಾರ್ಯಗಳಲ್ಲಿ ಯಥೇಚ್ಛವಾದ ಪ್ರಗತಿಗಳನ್ನು ನೋಡುವಂಥದ್ದು, ನೂತನ ಹೂಡಿಕೆಯಲ್ಲಿ ವಿಶೇಷವಾದ ಫಲವನ್ನು ಸಹ ನೋಡುವಂಥದ್ದು ಇವತ್ತಿನ ದಿನಮಾನದ ಅದೃಷ್ಟದಾಯಕ ದಿನಮಾನವಾಗಿರುತ್ತೆ. ಹಾಗೂ ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗ ಪ್ರಾಪ್ತಿ ಕೂಡ ಯೋಗ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಗಂ ಗಣಪತಿಯೇ ನಮಃ ಮಂತ್ರಪಠಣ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ವೃತ್ತಿಪರ ವ್ಯಾಪಾರ ವ್ಯವಹಾರದಲ್ಲಿ ಅಂದುಕೊಂಡ ರೀತಿಯಲ್ಲಿ ನೀವು ಮಾಡಿ ಮುಗಿಸುವಂತ ಶುಭ ದಿವಸ, ಲಾಭದಾಯಕವಾಗಿರುತ್ತೆ. ಆತ್ಮೀಯರಿಂದ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಸಹಾಯ ಕೂಡ ನಿಮಗೆ ದೊರಕುವಂಥದ್ದು. ವೃತ್ತಿ ಮತ್ತು ಅತ್ಯುತ್ತಮ ಏಳಿಗೆಯಲ್ಲೂ ಸಹ ನೋಡುವಂಥದ್ದು. ಶಾಂತಿ, ನೆಮ್ಮದಿ, ಸೌಖ್ಯ ಹೆಚ್ಚಾಗುವಂತಹ ಅನುಕೂಲಕರ ವಾತಾವರಣ ಕೂಡ ನಿಮಗೆ ಲಭಿಸುವಂತಹ ಶುಭ ದಿವಸವಾಗಿರುತ್ತೆ. ಇವತ್ತಿನ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಗಣಪತಿ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಸಾಲಗಾರರಿಂದ ತಕ್ಕ ಮಟ್ಟಿಗೆ ವಿಮುಕ್ತರಾಗುವಂಥದ್ದು. ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಾಕಷ್ಟು ಪ್ರಗತಿ ಕೂಡ ನೋಡುವಂಥದ್ದು. ಇತರರೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ಕೂಡ ನಿಮಗೆ ದೂರವಾಗಿ ಮಾನಸಿಕವಾಗಿ ಸಂತೋಷ, ನೆಮ್ಮದಿ ದಿನಮಾನವನ್ನು ಸಹ ನೋಡುವಂಥದ್ದು. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆ ಕೂಡ ನಿಮಗೆ ದೊರಕುವಂತಹ ಶುಭ ದಿವಸವಾಗಿರುತ್ತೆ. ಇವತ್ತಿನ ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಗಣಪತಿ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಕೋರ್ಟು ಕಚೇರಿ ವ್ಯಾಪಾರ ವ್ಯವಹಾರದಲ್ಲಿ ಒಂದಿಷ್ಟು ಹಿನ್ನಡೆ ಆಗುವಂಥದ್ದು. ಕುಟುಂಬದಲ್ಲಿ ಅಸೌಖ್ಯ ವಾತಾವರಣ ಕೂಡ ನೋಡುವಂಥದ್ದು. ಸಮಾಜದಲ್ಲಿ ಅನಗತ್ಯ ವಿಚಾರಗಳಲ್ಲಿ ಅಪನಿಂದನೆಗಳು ಕೂಡ ನಿಮಗೆ ಗುರಿಯಾಗುವಂತಹ ದಿನಮಾನವಾಗಿರುತ್ತೆ. ದೂರದ ಬಂಧುಗಳಿಂದ ನಿಂದನೆಯನ್ನು ಸಹ ನೀವು ಅನುಭವಿಸುವಂಥದ್ದು. ಮಾನಸಿಕವಾಗಿ ಶಾಂತಿ, ನೆಮ್ಮದಿ ಈ ದಿವಸದಲ್ಲಿ ಕಷ್ಟಕರವಾಗಿರುತ್ತೆ. ಹಾಗಾಗಿ ನೀವು ನೆಮ್ಮದಿಯನ್ನು ಕಳೆದುಕೊಳ್ಳುವಂತಹ ದಿನಮಾನವಾಗಿರುತ್ತೆ. ಮುನ್ನೆಚ್ಚರಿಕೆ, ನಿಮ್ಮ ಮಾತುಗಳ ಮೇಲೆ ಹಿಡಿತವಿರಲಿ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಬಿಳಿ, ಪರಿಹಾರವಾಗಿ ಶಿವ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಹಣಕಾಸಿನ ವ್ಯವಹಾರಗಳಲ್ಲಿ ಉತ್ತಮ ಲಾಭವನ್ನು ಸಹ ನೋಡಬಹುದು. ಆದರೆ ದೈಹಿಕ ಅನಾರೋಗ್ಯ ಕಾಡುವ ಸಾಧ್ಯತೆಗಳು ಕೂಡ ನಿಮಗೆ ಮುಂದೆ ಎದುರಾಗುವಂಥದ್ದು. ಎಚ್ಚರಿಕೆಯಿಂದ ಇರತಕ್ಕದ್ದು. ಜೊತೆಗೆ ಶತ್ರುತ್ವ ಕೂಡ ಎದುರಾಗಬಹುದು. ಮನಸ್ತಾಪ, ಕುಟುಂಬದಲ್ಲಿ ಮಾತೃಗಳಿಂದ ಒಂದಿಷ್ಟು ಆರೋಗ್ಯದಲ್ಲಿ ವೈಪರೀತ್ಯ ಹೆಚ್ಚಾಗುವಂಥದ್ದು. ಉದ್ಯೋಗದಲ್ಲಿ ಕಿರಿಕಿರಿಗಳಿಂದ ಮನಸ್ಸಿಗೆ ದುಃಖ ದುಮ್ಮಾನಗಳು ಹೆಚ್ಚಾಗುವಂಥದ್ದು. ಹಾಗಾಗಿ ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ಶಿವ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮವಾದಂತಹ ಪ್ರಗತಿ ಕೂಡ ನೋಡುವಂಥದ್ದು. ವಕೀಲರುಗಳಿಗೆ, ಪೊಲೀಸರಿಗೆ ವೇತನ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಧನಾತ್ಮಕ ಲಾಭ, ವೃತ್ತಿ ಮತ್ತು ಉದ್ಯೋಗದಲ್ಲಿ ಪ್ರಗತಿಯನ್ನು ಕೂಡ ಸಹ ನೋಡಬಹುದು. ಹಾಗಾಗಿ ಇವತ್ತಿನ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ ಒಳಿತು. ಮುಂದಿನ ರಾಶಿ
ತುಲಾರಾಶಿ. ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಮತ್ತು ನಿಮ್ಮ ವೃತ್ತಿ ಜೀವನ ಉತ್ಪಾದನೆಯಿಂದ ಬದುಕಿನಲ್ಲಿ ಒಂದಿಷ್ಟು ಪ್ರಮುಖ ನಿರ್ಧಾರಗಳನ್ನು ಆದಾಯ ಮೂಲಗಳಿಂದ ತೆಗೆದುಕೊಳ್ಳಲಿದ್ದೀರಿ. ಹಣಕಾಸಿನ ವಿಚಾರಗಳಲ್ಲಿ ಒಂದಿಷ್ಟು ಬಹಳ ಲಾಭವನ್ನು ಸಹ ನೋಡುವಂಥದ್ದು. ಜೊತೆಗೆ ವೃತ್ತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಲ್ಲಿ ಅನುಕೂಲಕರ ವಾತಾವರಣ ಕೂಡ ನಿಮಗೆ ನೋಡುವಂಥದ್ದು. ಆರೋಗ್ಯಕರವಾಗಿ ಇರುವಂತಹ ದಿನಮಾನದಲ್ಲಿ ನೀವು ಆರೋಗ್ಯದಲ್ಲಿ ನಿಮಗೆ ಮುನ್ನೆಚ್ಚರಿಕೆ ಇರತಕ್ಕದ್ದು. ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಅನಾರೋಗ್ಯ ಕಾಡುವ ಸಾಧ್ಯತೆಗಳಿರುತ್ತೆ, ಎಚ್ಚರಿಕೆ. ಹಾಗಾಗಿ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ತ್ರಯಂಬಕೇಶ್ವರಾಯ ನಮಃ ಮಂತ್ರ ಪಠಣ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಸಿಗುವ ಶುಭ ದಿವಸವಾಗಿರುತ್ತೆ. ಹಾಗಾಗಿ ಅನಾರೋಗ್ಯಗಳು ದೀರ್ಘಕಾಲದಲ್ಲಿ ಇದ್ರೆ ಸಮಸ್ಯೆಗಳು ತಕ್ಕ ಮಟ್ಟಿಗೆ ವಿಮುಕ್ತರಾಗುವಂಥದ್ದು. ಅಗತ್ಯಕ್ಕೆ ತಕ್ಕಂತೆ ಹಣಕಾಸಿನ ಅನುಕೂಲತೆಗಳು, ವ್ಯವಹಾರಗಳು ನಿಮಗೆ ಕೂಡಿ ಬರುವಂಥದ್ದು. ವ್ಯವಹಾರಗಳಲ್ಲಿ ನೆಮ್ಮದಿ ದಿನ, ಸಾಮರಸ್ಯವಾಗಿರುವಂಥದ್ದು ಸಹ ನೀವು ನೋಡುವಂಥ ಶುಭ ದಿವಸವಾಗಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಅನ್ಯರ ವಿಚಾರಕ್ಕೆ ನೀವು ತಲೆ ಹಾಕುವುದರಿಂದ ಸಮಸ್ಯೆಗೆ ಸಿಲುಕುವಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಅಂದುಕೊಂಡ ರೀತಿ ಪ್ರಗತಿ ಕೂಡ ಕಂಡುಬರುವುದಿಲ್ಲ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕದ್ದು. ನಂಬಿಕೆ ದ್ರೋಹ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಅತ್ಯಂತ ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು. ಆರೋಗ್ಯದಲ್ಲಿ ಒಂದಿಷ್ಟು ಗಮನ ಕೊಡಬೇಕಾಗುತ್ತೆ. ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಹೃದಯ ಸಂಬಂಧಪಟ್ಟಂತಹ ಕಾಯಿಲೆಗಳಿದ್ರೆ ತುತ್ತಾಗುವ ಸಾಧ್ಯತೆಗಳಿರುತ್ತೆ, ಮುನ್ನೆಚ್ಚರಿಕೆ. ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠಣ, ತ್ರಯಂಬಕೇಶ್ವರಾಯ ನಮಃ ಮಂತ್ರ ಪಠಣ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಸಮಾಜದಲ್ಲಿ ಗೌರವ, ಸ್ಥಾನ, ಮಾನಗಳು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಲಾಭವೂ ಅಲ್ಲದ ನಷ್ಟವೂ ಅಲ್ಲದ ದಿನಮಾನವೂ ಸಹ ನೋಡುವಂಥದ್ದು. ಹಾಗೂ ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು. ಸ್ನೇಹಿತರೊಂದಿಗೆ ಉತ್ತಮ ಸಾಮರ್ಥ್ಯ ಮತ್ತೆ ಸಮಾಧಾನ ಮಾತುಗಳು ಕೂಡ ಉಂಟಾಗುವಂಥದ್ದು. ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕೂಡ ಕಂಡುಬರಲಿದೆ. ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ನೂತನ ವ್ಯವಹಾರಗಳಿಗೆ ಶುಭ ಕಾಲವಲ್ಲ. ಹಾಗಾಗಿ ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭರಾಶಿಯವರಿಗೆ ನಿಮ್ಮ ನಡವಳಿಕೆಗಳಿಂದ ಹಾಗೂ ನಿಮ್ಮ ವಿಚಾರಗಳಿಂದ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು. ನಿಮ್ಮ ಮಾತುಗಳಿಂದ ಕೆಲವೊಬ್ಬರಿಗೆ ಬೇಸರ ತರುವಂಥದ್ದು. ಜೊತೆಗೆ ಅನುಮಾನಾಸ್ಪದವಾಗಿ ನಿಮ್ಮ ವಿಚಾರಗಳನ್ನು, ನಿಮ್ಮನ್ನು ದೃಷ್ಟಿಕೋನದಿಂದ ನೋಡುವಂಥದ್ದಾಗಿರುತ್ತೆ. ಗೌರವಗಳು, ಮಾನಹಾನಿ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಬರುತ್ತೆ. ಒತ್ತಡಗಳು ಒಂದಿಷ್ಟು ಹೆಚ್ಚಾಗುವಂಥದ್ದು. ದೂರ ಪ್ರಯಾಣ ಮುಂದೂಡುವಂಥದ್ದು ಉತ್ತಮವಾಗಿರುತ್ತೆ. ಮಾತೃ ಮತ್ತು ಸಮಾನರಾದವರಿಗೆ, ನಿಮ್ಮ ಕುಟುಂಬದಲ್ಲಿ ಹಿರಿಯರವರಿಗೆ ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆಗಳಿರುತ್ತೆ. ಎಚ್ಚರಿಕೆ, ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಶಿವಾಲಯ ದರ್ಶನ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಮಾತಿನಿಂದ ನಿಮಗೆ ಆಪತ್ತು ಎದುರಾಗುವಂಥದ್ದು. ಹಾಗೂ ಬಂಧು ಮಿತ್ರರಿಗಿದ್ದಂತಹ ಭಿನ್ನಾಭಿಪ್ರಾಯಗಳು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಹಾಗೂ ದೂರ ಪ್ರಯಾಣದಿಂದ ಒಂದಿಷ್ಟು ಮುಂದೂಡುವುದು ಉತ್ತಮ. ಆರೋಗ್ಯದ ಕಡೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸತಕ್ಕದ್ದು. ಕೆಲಸ ಕಾರ್ಯಗಳಲ್ಲಿ ಯಾವುದೇ ಪ್ರಗತಿ ಕೂಡ ಕಂಡುಬರುವುದಿಲ್ಲ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ತ್ರಯಂಬಕೇಶ್ವರಾಯ ನಮಃ ಮಂತ್ರ ಪಠಣ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.